ತಂದೆ ಹೆಸರು ಅಪ್ಪು ಅಂತ. ಹೌದು. ಎಷ್ಟು ವರ್ಷ ಆದ್ರೂ ಹಾಗೆ ಇರ್ತದೆ. 4:15 ಗಂಟೆ 5 ಗಂಟೆ ಆಗುವಾಗ ಸುಣ್ಣ ರೆಡಿ ಆಗ್ತದೆ. ಮಾತೆರೆಗ್ಲ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್. ಇವತ್ತಿನ ಒಂದು ವಿಶೇಷವಾಗಿರುವಂತಹ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಈಶ್ವರಮಂಗಲದಿಂದ ಪಳ್ಳತ್ತೂರು ನಾವು ಕೊಟ್ಟಿ ಹಿಡಿಬೇಕಾದ್ರೆ ಮೇನಾಳ ಜಂಕ್ಷನ್ ದಾಟಿ ಹೋಗಬೇಕು. ಅಲ್ಲೇ ಮೇನಾಳ ಬಸ್ ಸ್ಟ್ಯಾಂಡ್ ಇದೆ, ನನ್ನ ಸಮೀಪದಲ್ಲಿ ಇದ್ದೇನೆ ಸ್ನೇಹಿತರೆ. ಇಲ್ಲಿ ಒಂದು ಗುಡಿ ಕೈಗಾರಿಕಾ ಘಟಕಕ್ಕೆ ನಾನು ಬಂದಿದ್ದೇನೆ ಸ್ನೇಹಿತರೆ. ಈಗ ಮಳೆಗಾಲ ಅಂತ ಹೇಳುವಾಗ ಕೃಷಿಕರಿಗೆ ಎಲ್ಲರಿಗೂ ನೆನಪಾಗುವಂಥದ್ದು ಸುಣ್ಣ ಮತ್ತು ಮೈಲ್ತುತ್ತು. ಮನೆಯ ಸುತ್ತಮುತ್ತ ಕೂಡ ಪಾಚಿ ಹಿಡ್ದಿರ್ತದೆ, ಪಾಂಬಾಜಿ ಅಂತ ಹೇಳ್ತೇವೆ. ಕುಮ್ಮ ಎಲ್ಲ ಹಾಕಿ ಅದನ್ನು ಕ್ಲೀನ್ ಮಾಡ್ತಾ ಇರ್ತೇವೆ. ಸುಣ್ಣ ಸೆಲೆಕ್ಷನ್ ಮಾಡುವಾಗಲೂ ಕೂಡ ನಮ್ಮ ಈ ಭಾಗದಲ್ಲಿ ತಿರುಮಲ ಲೈಮ್ ಇಂಡಸ್ಟ್ರಿ ಅಂತ ಆ ಒಂದು ಸುಣ್ಣ ಅತ್ಯಂತ ಫೇಮಸ್ ಆಗಿರುವಂಥದ್ದು. ಸೊ ಆ ಸುಣ್ಣ ತಯಾರಿಸುವಂತಹ ಘಟಕಕ್ಕೆ ನಾನಿವತ್ತು ಬಂದಿದ್ದೇನೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಮುದ್ರದಿಂದ ಸಿಗುವ ಆ ಚಿಪ್ಪಿಯಿಂದ ಹಿಡಿದು ನಾವು ತೋಟಕ್ಕೆ ಅದರಲ್ಲಿ ತುಂಬ ಪ್ರೊಸೀಜರ್ ಉಂಟಲ್ವ, ಆ ಎಲ್ಲ ಪ್ರೊಸೀಜರ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ನನ್ನ ಹಿಂದೆ ಇಲ್ಲಿ ಒಂದುಂಟು, ಸೊ ಅಲ್ಲೇ ಮೇಲ್ಗಡೆ ಇನ್ನೊಂದುಂಟು. ಅಡಿಕೆ ಸಿಪ್ಪೆ ಹಾಕಿದ್ದಾರೆ. ಬಟ್ಟೆ ಚಿಪ್ಪು ಹೊರಡಕೊಂಡು ಇದು ಮಜ್ಜಿ ಆಯ್ತಾ ಬರ್ನ ಸೂರ ರಪ್ಪ ಬತ್ತಿಯಾರ. ಅದೆಂತ ಹಾಕೋದು? ಮಸಿಯಾ ಸರ್? ನಿಮ್ಮ ಹೆಸರು? ರಾಮಚಂದ್ರ. ಅದು ಮಿಕ್ಸ್ ಆಗ್ಬೇಕಷ್ಟೇ, ನಾಚೆದ್ದು ಆಗ್ಬೇಕು. ಅದು ಒಮ್ಮೆ ಮಿಕ್ಸ್ ಮಾಡಿದ್ರೆ ಎಷ್ಟು ದಿನಕ್ಕೆ? 3 ದಿನಕ್ಕೆ. ಅದು ಮಸಿ ಎಲ್ಲಿಂದ ಬರುದು? ಕೇರಳದಿಂದ. ಮಂಗಳೂರಿಂದ ಬರುದಿಲ್ಲ? ಬಂದರಿಂದ? ಇಲ್ಲ, ಮಂಗಳೂರಲ್ಲಿ ಕಡಿಮೆ. ಟೋಟಲ್ 55 ಬಟ್ಟೆ ಆಗ್ಬೇಕಲ್ಲ? 45 ಬಟ್ಟಿನ ಮೇಲೆ 50 ಬಟ್ಟೆ ಒಳಗೆ. ಈ ಟ್ಯಾಂಕ್ ಇದು ಯಾವ್ದಲ್ಲಿ ಮಾಡಿರುವುದು? ಇದೆಲ್ಲ ಮಣ್ಣಿನದೇ ಗೂಡು. ಮಣ್ಣಿನದ್ದು. ಎಷ್ಟು ವರ್ಷ ಬರ್ತದೆ ಇದು? ಎಷ್ಟು ವರ್ಷ ಬೇಕಾದ್ರೆ ಇದು ಈಗ ಹಾಕಿ ಒಂದು 25 ವರ್ಷ ಕಳೀತು. 25 ವರ್ಷ? ಹೌದು. ಅಂದ್ರೆ ಎಷ್ಟು ವರ್ಷದಿಂದ ಈ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀರಿ? ಇದು ಸುಮಾರು ಒಂದು 100 ವರ್ಷದ ಮೇಲೆ ಆಯ್ತು. 100 ವರ್ಷದ ಮೇಲೆ. ಯಾರು ಇದಕ್ಕಿಂತ ಮೊದಲು? ಅಪ್ಪ ಇದ್ರು. ಅಪ್ಪ ತೀರೋದ ನಂತರ ನಾವು ಶುರು ಮಾಡಿದ್ದು. ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ? ನಾವು ಶುರು ಮಾಡಿ ಒಂದು 25 ವರ್ಷ ಆಯ್ತು. 25 ವರ್ಷ? ಹೌದು. ಅಂದ್ರೆ ಇಲ್ಲಿಗೆ ಹೇಗೆ ಹೆಸರು? ಮೇನಾಳ. ಹೌದು. ಈ ಸುಣ್ಣಕ್ಕೆ ಏನಾದ್ರು ಬ್ರ್ಯಾಂಡ್ ಉಂಟು, ಹೆಸರು ಉಂಟು? ಸುಣ್ಣಕ್ಕೆ ಬ್ರ್ಯಾಂಡ್ ಉಂಟು, ಹೇಗೆ? ತಿರುಮಲ ಲೈಮ್ ಇಂಡಸ್ಟ್ರೀಸ್. ಅಂದ್ರೆ ತಿರುಮಲ ಅಂತ ಈಗ ನಾವೆಲ್ಲ ಎಲ್ಲ ಕಡೆ ಸುಣ್ಣ ನೋಡ್ತಾ ಇದ್ದೇವೆ, ಅದೆಲ್ಲ ನಿಮ್ಮದೇ? ಅದೆಲ್ಲ ನಮ್ಮದೇ. ಹೌದೌದು. ಅಂದ್ರೆ ಇಲ್ಲಿ 2 ಫ್ಯಾಕ್ಟ್ರಿ ಉಂಟಲ್ಲ? ಅದು ತಿರುಮಲೇಶ್. ಅಲ್ಲ, ಒಂದೇ 2 ಸಹ ಹಾಗೇನಿಲ್ಲ. ಅದೇ. ನೀವು ಅಣ್ಣ ಅಲ್ಲ? ನನ್ನ ಅಣ್ಣ, ಅವ ತಮ್ಮ. ಅಣ್ಣ ತಮ್ಮ. ಹೌದು. ಇದರಲ್ಲಿ ಎಂತ ಎಲ್ಲ ಉಂಟು ಈಗ? ಈಗ ಮಸಿ ಮತ್ತೆ ಚಿಪ್ಪಿ. ಅಂದ್ರೆ ಇದು ಚಿಪ್ಪಿ ಅಂತ ಹೇಳಿದ್ರೆ ಅದು ಎಂತ ನಿಜವಾಗಿ? ಇದು ಕೋಳು ಅಂದ್ರೆ ಇದರ ಮಾಂಸ ತೆಗೆದು ವೇಸ್ಟ್. ಇದು ಯಾವ್ದು ಮಾಂಸ? ಅಂದ್ರೆ ಸಮುದ್ರದಲ್ಲಿ ಅದು ಎಂತ? ಅದು ಮರ್ವೈತ ಮಾಸ ಅಂತ ಹೇಳ್ತಾರೆ ಕೆಲವರು. ಕನ್ನಡದಲ್ಲಿ ಕೋಳು ಅಂತ ಹೇಳ್ತಾರೆ. ಅದನ್ನು ಪದಾರ್ಥ ಮಾಡ್ತಾರ? ಅದನ್ನು ಪದಾರ್ಥ ಮಾಡ್ತಾರೆ. ಅದನ್ನು ಪದಾರ್ಥ ಮಾಡಿ ಅದರಿಂದ ಸಿಕ್ಕ ಚಿಪ್ಪಿ ಸುಣ್ಣ ಆಗುದು. ಹೌದು. ಅಲ್ಲಿ ಅವರ ಫ್ಯಾಕ್ಟ್ರಿ ಇದೆ, ಹೀಗೆ ಸುಣ್ಣದ ಫ್ಯಾಕ್ಟ್ರಿ ಆಗಿ ಅವರ ಈ ಮರವಯ್ಯ ಫ್ಯಾಕ್ಟ್ರಿ ಇದೆ. ಅದರ ಮಾಂಸವನ್ನು ತೆಗಿತಾರೆ ಅವರು. ತೆಗೆದು ತೊಳೆದು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ನಂತರ ನಮಗೆ ಅವರು ಲೋಡ್ ಮಾಡಿ ಕಳಿಸ್ತಾರೆ. ಬೇಕಾಗುವಾಗ ಚಿಪ್ಪೆಯನ್ನು ಲೋಡ್ ಮಾಡಿ ಕಳಿಸ್ತಾರೆ. ಲೋಡ್ ಮಾಡಿ ಕಳಿಸ್ತಾರೆ. ಇದು ಎಷ್ಟು ಸಮಯಕ್ಕೊಮ್ಮೆ ಲೋಡ್ ಬರುವುದು? ಇಲ್ಲ, ನಮಗೆ ಮಳೆಗಾಲದಲ್ಲಿ ಮಾತ್ರ ಬರುವುದು. ಬಾಕಿ ಇರುವ ನಾವೊಂದು 2-3 ತಿಂಗಳು ಮಾತ್ರ ಬೇಯಿಸ್ತೇವೆ.
ಬಾಕಿ ಇರುವುದಾಗಿ ನಾವು ವರ್ಷ ಪ್ರತಿ ಬೇಯಿಸುವುದಿಲ್ಲ. ಇಲ್ವಾ? ಇಲ್ಲ ಇಲ್ಲ, ಯಾಕೆ? ಮಳೆಗಾಲದಲ್ಲಿ ಮಾತ್ರ. ಅಂದ್ರೆ ನಾವು ಕೃಷಿಕರಿಗೆ ಇದು ತೋಟಕ್ಕೆ ಮದ್ದು ಬಿಡ್ಲಿಕ್ಕೆ ಮಾತ್ರ ಕೊಡುವುದು. ಮತ್ತೆ ಇದನ್ನು ವೇಸ್ಟ್ ಹುಡಿ ಮಾಡಿ ಕೊಟ್ಟರೆ ನಮಗೆ ಅದರಲ್ಲಿ ವರ್ಕೌಟ್ ಆಗುದಿಲ್ಲ. ಅವರ ಹುಡಿ ಅಂದ್ರೆ ಕುಮ್ಮಾಯ ಮಾಡಿ ಕೊಟ್ಟರೆ ಆಗುದಿಲ್ಲ, ವರ್ಕೌಟ್ ಆಗುದಿಲ್ಲ. ನಾವು ಸುಣ್ಣ ಮಾತ್ರ ಕೊಡುದು. ಅದರಲ್ಲಿ ಉಳಿದನ್ನು ಹುಡಿ ಕೊಡ್ತೇವೆ, ಕುಮ್ಮಾಯ ಅಂತ. ಮಳೆಗಾಲ ಸ್ಟಾರ್ಟ್ ಆಗುವ ಮೊದಲೇ ನೀವು ಎಲ್ಲ ಪ್ರಿಪರೇಷನ್ ಮಾಡಿರ್ತೀರಾ? ಎಲ್ಲ ತಯಾರು ಮಾಡಿರ್ತೇವೆ, ಸ್ವಲ್ಪ ಸ್ವಲ್ಪ ತಯಾರು ಮಾಡ್ತೀರಿ. ಮಳೆಗಾಲ ಆಗುವಾಗ ಮತ್ತೆ ಬೇಕಾಗುವ ನಾವು ತರಿಸ್ತೇವೆ. ಹೌದು. ಅಂದ್ರೆ ಎಷ್ಟು ಲೋಡ್ ಬರ್ತದೆ? ಸದ್ಯ ನಾವು ಬರ್ತೇವೆ, ಒಂದು 2-3 ಲೋಡ್ ಎಲ್ಲ ಬರ್ತದೆ ಮಳೆಗಾಲ ಆಗುವಾಗ. ಅಷ್ಟೇ ಸಾಕಾಗ್ತದೆ ನಮಗೆ. ಅಂದ್ರೆ ಒಮ್ಮೆಲೆ ಒಮ್ಮೆಲೆ ಬಂದ್ರೆ ನಮಗೆ ಅಷ್ಟು ಕೆಪಾಸಿಟಿ ಇಲ್ಲ, ಹಣ ಆಗುದಿಲ್ಲ. ಬೇಕಾದಾಗೆ ತರಿಸೋದು ಅಷ್ಟೇ. ಸೀಸನ್ ನಲ್ಲಿ ನಾವು 1-2 ಲೋಡ್ ತರ್ತೇವೆ. ತಂದು ನಂತರ ಮತ್ತೆ ಅದು ಮುಗ್ದ ನಂತರ ಬೇಕಾದ್ರೆ ತರುದು, ಅಲ್ಲದ್ರೆ ತರ್ಲಿಕ್ಕಿಲ್ಲ. ಈಗ ಅವರು ಚಿಪ್ಪಿ ಮಾತ್ರ ಕಲಿಸಿ ಕೊಡುವುದು? ಚಿಪ್ಪಿ ಮಾತ್ರ ಕಲಿಸಿಕೊಡುದು. ಈಗ ಇಲ್ಲಿ ಬಂದ ನಂತರ ಅದಕ್ಕೆ ಮಸಿ ಮಿಕ್ಸ್ ಮಾಡ್ತೀರಲ್ಲ? ಇಲ್ಲಿ ಬಂದ ನಂತರ ಮಸಿ ಮಿಕ್ಸ್ ಮಾಡ್ತೀವಿ. ಅದು ಮಸಿ ಎಲ್ಲಿಂದ ತರಿಸುದು? ಮಸಿ ನಮ್ಮ ಇಲ್ಲಿ ಉಂಟಲ್ಲ, ನಮ್ಮ ಗೆರಟೆ ಮಸಿ ಬರ್ತದೆ, ಬಾಕಿ ಮರದ ಮಸಿ ಬರ್ತದೆ. ಇಲ್ಲಿ ಲೋಕಲ್ ಇಂದ ಬರ್ತದೆ, ಕಾಸರಗೋಡಿಂದ ಬರ್ತದೆ, ಕೇರಳದಿಂದ ಬರ್ತದೆ. ಎಷ್ಟು ಎಲ್ಲ ಕೇರಳದಲ್ಲೇ ಜಾಸ್ತಿ ಆಗುದು ಮಸಿ ಸಹ. ಅವತ್ರ ಫೋನ್ ಮಾಡಿದ್ರೆ ಅವರು ಕೂಡ ತರಿಸ್ಕೊಡ್ತಾರೆ. ಅದು ಇದರ ಜೊತೆ ಮಿಕ್ಸ್ ಮಾಡುವಂತ ಮೇನ್ ಉದ್ದೇಶ ಏನು? ಅದು ಬೇಯಬೇಕಲ್ಲ, ಬೇಯಬೇಕು. ಅದು ಬೇಯಬೇಕಾದ್ರೆ ನಮಗೆ ಈ ಮಸಿ ಆಗ್ಬೇಕು, ಅಲ್ಲದ್ರೆ ಬೇಯುವುದಿಲ್ಲ. ಇಲ್ಲ ಇಲ್ಲ. ಅಡಿಂದ ಅಡಿಕೆ ಸಿಪ್ಪೆ ಮತ್ತು ಅದರ ಜೊತೆ ಸೌದೆ ಇದೆಲ್ಲ ಇಡ್ಬಹುದು ಅಡಿಗೆ. ಆವಾಗ ಬೆಂಕಿ ಹಿಡಿತದೆ. ಹೌದು. ಬೆಂಕಿ ಹಿಡಿಯುವಾಗ ಈ ಮಸಿಗೆ ಬೆಂಕಿ ಹಿಡಿತದೆ. ಆವಾಗ ಈ ಸುಣ್ಣ ಇದು ಚಿಪ್ಪಿ ಬೇಯ್ತದೆ. ಈ ಮಸಿಗೆ ಬೆಂಕಿ ಹಿಡಿದ ತಕ್ಷಣ ಅದು ಉರಿ ಬರ್ತದಲ್ಲ, ಆ ಉರಿಯಲ್ಲಿ ಮಸಿಗೆ ಬೆಂಕಿ ಹಿಡಿತದೆ. ಅಡಿಯ ಈ ಸಿಪ್ಪೆ ಮತ್ತೆ ಇದಕ್ಕೆ ಬೆಂಕಿ ಹಿಡಿಯುವಾಗ ಮಸಿಗೆ ಬೆಂಕಿ ಹಿಡಿಯುವಾಗ ಅದು ಉರಿತದೆ. ಹೌದು. ಈಗ ಚಿಪ್ಪಿಯ ಕಲರ್ ಇದ್ರಲ್ಲಿ ಕಪ್ಪು ಕಲರ್ ಇರುವುದು. ಹೌದು. ಅದು ನಾವು ಈಗ ತಗೊಳ್ಳುವಾಗ ಬಿಳಿ ಕಲರ್ ಇರ್ತದೆ. ಅದು ಬೆಂದಾಗುವಾಗ ಬಿಳಿ ಆಗ್ತದೆ. ಬೆಂದಾಗ ಬಿಳಿ ಆಗ್ತದೆ, ಗ್ಯಾರಂಟಿ ಬಿಳಿ ಆಗ್ತದೆ. ಬೆಳಿಗ್ಗೆ ಈಗ ರಾತ್ರಿ ಹಾಕಿದ್ರೆ ನಾಳೆ ಬೆಳಿಗ್ಗೆ ತೆಗೆದು ಸಪರೇಟ್ ಮಾಡೋದು. ಅಂದ್ರೆ ಎಷ್ಟು ಹೊತ್ತು ಬೇಕು ಇದು ಬೇಯಲಿಕ್ಕೆ? ಇದು 2 ಗಂಟೆ ಹೊತ್ತು ಬೇಕು. ಅಂದ್ರೆ ಒಳ್ಳೆ ಸುಣ್ಣ ಕ್ವಾಲಿಟಿ ಬೇರೆ, ಸೆಕೆಂಡ್ ಕ್ವಾಲಿಟಿ ಅಂದ್ರೆ ಕುಮ್ಮಾಯ ನಮ್ಮಲ್ಲಿ ಬೇರೆ ಏನಿಲ್ಲ, ಕುಮ್ಮಾಯ ಅಷ್ಟೇ. ಅದು ಕುಮ್ಮಾಯ ಮಾಡುವ ಪ್ರೊಸೀಜರ್ ಯಾವ ತರ? ಕುಮ್ಮಾಯ ಮಾಡುವುದು ನಾವು ವೇಸ್ಟ್ ಸುಣ್ಣ ಇದೆಯಲ್ಲ ಅಡಿಯಲ್ಲಿ, ಆ ವೇಸ್ಟ್ ಸುಣ್ಣವನ್ನು ನಾವು ನೀರು ಹಾಕಿ ಕುಮ್ಮಾಯ ಮಾಡುದು. ಅಂದ್ರೆ ಯಾರು ಬೇಕಾದ್ರೂ ಸುಣ್ಣ ಬೇಕು ಅಂತ ಹೇಳಿ ಬಂದ್ರೆ ನೀವು ಕೊಡ್ತೀರಾ? ಯಾರು ಕೇಳಿದ್ರು ನಾವು ಕೊಡ್ತೀವಿ. ನಾವು ಮಾಡ್ತಾರೆ ಮಳೆಗಾಲದಲ್ಲಿ. ಬಾಕಿದ್ದ ಫ್ಯಾಕ್ಟರಿ ಅವರೆಲ್ಲ 350 ದಿವಸ ಮಾಡ್ತಾ ಇರ್ತಾರೆ. ನಾವು ಗೋಣಿ ಚೀಲ ಎಲ್ಲ ನೋಡ್ತಾ ಇದ್ದೇವೆ ಸರ್. ಅದೆಂತ? ಅದು ಮಸಿ ಬೇಯಿಸುವಾಗ ಫುಲ್ ಕ್ಲೋಸ್ ಆಗಿ. ಹೌದೌದು ಸರ್. ಇದಕ್ಕೆ ಕೆಮಿಕಲ್ ಏನಾದ್ರು ಮಿಕ್ಸಿಂಗ್ ಉಂಟಾ? ಏನಿಲ್ಲ. ನಮ್ಮದು ಬರೇ ಮಸಿಯಲ್ಲೇ ಮಾಡೋದಲ್ಲದ್ರೆ ಕೆಮಿಕಲ್ಸ್ ಹಾಕಿ ಮಾಡುವಂತ ನಾವಲ್ಲ. ಏನಿಲ್ಲ, ಮೊದಲಿನಿಂದಲೇ ನಾವು ಹೀಗೆ ಮಾಡುದು. ನಮ್ಮ ಆಚಾರಿ ಕೊಟ್ಟಿಗೆಯಲ್ಲಿ ಬೆಂಕಿ ಬರ್ತಲ್ಲ, ಹಾಗೆ ಬರ್ತದೆ, ಅದರಲ್ಲಿ ಈ ಮಸಿ ಹೊತ್ತದೆ. ಇದು ಈ ಟ್ಯಾಂಕ್ ನಿರ್ಮಾಣ ಮಾಡ್ಲಿಕ್ಕೆ ಒಂದೆಷ್ಟು ಖರ್ಚುಂಟು ಸರ್? ಸಾಧಾರಣ ಒಂದು 40,000 ಮೇಲೆ ಇದೆ. 40,000. ಹೌದು. ಅಂದ್ರೆ ಇದರಲ್ಲಿ ವೇಸ್ಟ್ ಆಯ್ತು ಬಿಸಾಡುವಂಥದ್ದು ಕಲ್ಲು ಮಾತ್ರ ಹೆಕ್ಕಿ. ಈಗ ನಿಮ್ಮನ್ನು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ನಂಬರ್ ಕೊಡ್ತೀರಾ ಸರ್? ಕೊಡುವ ಸರ್, ಹೇಳಿ. 8129613384. ಅದಾ? ಒಂದು ತಿಂಗಳಿಗೆಲ್ಲ ಬರ್ತದೆ. ಒಂದು ತಿಂಗಳು. ಬಟ್ಟಲ್ಲ ಗೋಣಿ ಚೀಲ ಹೊಗೆ ಬರದಾಗೆ ಹೊರಗೆ. ಹೌದು. ಹಾಗೆ ಮಸಿ ಈ ವರ್ಷ ತೆಂಗಿನಕಾಯಿಗೆ ರೇಟ್ ಜಾಸ್ತಿ ಆಗ್ತದೆ, ಮಸಿಗೆ ರೇಟ್ ಜಾಸ್ತಿ ಆಗ್ತದೆ. ಅದು ಎಂತ ಹಾಕುದನ್ನ? ಇದು ನಮ್ಮ ನಿನ್ನೆ ಬಾಕಿ ಉಳಿದೆಲ್ಲ ನಿನ್ನೆ ಬಾಕಿ ಅದನ್ನು ಇವತ್ತು ಹಾಕುದು. ಸ್ವಲ್ಪ ಬಾಕಿ ಆಗ್ತದೆ. ಹೌದು. ಅದನ್ನು ಇದರ ಮೇಲೆ ಹಾಕುವಾಗ ಸರಿ ಬೇಯ್ತದೆ. ಒಳ್ಳೆ ಪರಿಮಳ ಒಂದು ಬರ್ತಾ ಉಂಟು. ಒಂದು ಹೊಗೆ ಒಂದು ಚಂದ ಬೇರೆ ಅಲ್ಲ.
ಈ ಬಿಲ್ಡಿಂಗಿಗೆ ಎಷ್ಟು ವರ್ಷ ಆಯ್ತಣ್ಣ? ಒಂದೇ ವರ್ಷ ಅಲ್ಲ? ಓಪನ್ ಮಾಡಿದ್ರೆ ಒಂಚೂರು ಗೊತ್ತಾಯ್ತು ಬರ್ತಾ. ಹೌದಾ? ಹೌದಾ ಸರಿ ಹೌದಾ? ಜಾಸ್ತಿ ಗಾಡಿ ಹೋದ್ರೆ ಕುಮಾಯ ಗಾಡಿಗೆ ಲೆಕ್ಕ ಉಂಟು. ಲೆಕ್ಕದಿಂದ ಜಾಸ್ತಿ ಹೋದ್ರೆ ಕುಮಾಯ. ಇದೀಗ ಈ ಮೋಟ್ರು ರನ್ ಆಗೋದು ಯಾವ್ದ್ರಲ್ಲಿ ಅಂತ? ಕರೆಂಟ್ ಅಲ್ಲಿ? ಕರೆಂಟಲ್ಲಿ ಮೋಟರ್ ರನ್ ಆಗೋದು. ಕರೆಂಟ್ ಇಲ್ಲ ಅಂತ ಹೇಳಿದ್ರೆ? ಕರೆಂಟ್ ಇಲ್ಲ ಅಂದ್ರೆ ನಮ್ಮದು ಜನರೇಟರ್ ಇದೆ. ಜನರೇಟರ್ ಉಂಟು? ಜನರೇಟರ್ ಇದೆ. ಅದಕ್ಕೆ ಹೌದು. ಈ ಬೆಂಕಿ ಸ್ವಲ್ಪ ತಣ್ಣಗಾದ್ರೆ ಇದಾಗ್ತದೆ. ಸುಮಾರು ತಣ್ಣಗಾಗುತ್ತೆ. ಸುಮಾರು ಗಾಳಿ ಜಾಸ್ತಿ ಆದ್ರೆ ಸುಣ್ಣ ಹುಡಿ ಆಯ್ತು. ಕುಮಾಯ ಆಗ್ತದೆ ಅಲ್ಲಿಯೇ ಕುಮಾಯ ಆಗ್ತದೆ. ಆ ಬೆಂಕಿ ನಂದಿವಾಗ ಅದನ್ನು ನಾವು ತೆಗಿಬೇಕು. ಬೆಳಿಗ್ಗೆ ಒಂದು 6-7 ಗಂಟೆ ತೆಗಿತೇವೆ ನಾವು. ಸುಮಾರು ಲೇಟ್ ಆಗಬಾರ್ದು. ಸುಮಾರು ಲೇಟ್ ಆದರೆ ಮತ್ತೆ ಸಂಜೆವರೆಗೆ ಆದರೆ ಹುಡಿಯೋದು ಅದರಷ್ಟಿಗೆ ಹುಡಿಯೋದು. ಅಂದ್ರೆ ರಾತ್ರಿ ಬೇಯಿಸಿದ್ರೆ ಬೆಳಿಗ್ಗೆ ಕೆಲಸ ಮಾಡೋದು. ಒಂದು ದಿವಸ ಇಡೀ ಬೇಕು. ಒಂದು ಗೂಡು ಬೇಯಿಸಿದ್ರೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಅಷ್ಟು ಕೆಲಸ ಇದೆ. ಈಗ ಬೇಸಿಗೆ ಕಾಲದಲ್ಲಿ ಕೆಲವರು ಕೇಳ್ತಾರೆ ನಂಗೆ ಸ್ವಲ್ಪ ಸುಣ್ಣ ಬೇಕಿತ್ತು ಅಂತ. ನಮ್ಮಲ್ಲಿ ಸ್ವಲ್ಪ ರೆಡಿ ಇರ್ತದೆ. ಇದ್ರೆ ಕೊಡ್ತೇವೆ, ಇಲ್ಲದ್ರೆ ಇಲ್ಲ. ಇದಕ್ಕಾಗಿ ವರ್ಕ್ ಏನಿಲ್ಲ. ಇಲ್ಲ ಇಲ್ಲ ಅಷ್ಟೊತ್ತೇನು ನಿಲ್ಲುವುದಿಲ್ಲ. ಒಂದು ತಿಂಗಳು ಗ್ಯಾರಂಟಿ. ಮೇಲೆ ಎಂತ ಹಾಕಿದ್ದು ಅದಕ್ಕೆ? ಕಾಂಕ್ರೀಟಾ? ಸೈಡ್ ಎಲ್ಲ ಫುಲ್ ಕಲ್ಲಿನ ಗೋಡೆ. ಸಿಮೆಂಟ್ ಸೈಡ್ಗೆ ಹಾಕಿದ್ರೆ ಅದು ಓಡಿತದೆ. 5 ಇಂಚಿನ ಪವರ್ ಇರುವ ಕಾಂಕ್ರೀಟ್. ಅದರ ಮೇಲೆ ಪೈಪ್ ಹಾಕಿದ್ದೇವೆ. ಇರ್ತದೆ ಮಿಕ್ಸ್ ಇರ್ತದೆ. ಅದು ಸೈಡ್ ಗಾಳಿ ತಾಗ ಇದ್ದಲ್ಲಿ ಬೇಯದಿರ್ತದೆ. ಗಾಳಿ ತಾಗದೇ ಇರುವಲ್ಲಿ. ಹೌದು. ನಾವು ಅಡಿಕೆ ಕ್ಲೀನ್ ಮಾಡಿದಾಗೇನೆ ಒಂದೊಂದೇ ಕ್ಲೀನ್ ಮಾಡಬೇಕು ಅಲ್ಲ? ಅದರ ಧೂಳಿಗೆ ಎಂತ ಆಗುದಿಲ್ಲ ನಿಮಗೆ? ಮೂಗಿಗೆಲ್ಲ ಅಭ್ಯಾಸ ಆಗಿದೆ. ಅಕ್ಕ ನೀವು ಕೂಡ ಇಲ್ಲಿ ಬೇರೆ ಬೇರೆ ಮಾಡ್ತಾ ಇದ್ದೀರಿ. ಇದು ಯಾವುದು ಕಪ್ಪು ಸಪ್ರೇಟ್ ಮಾಡುದ? ಮೆಲ್ಟ? ಕಲ್ಲು ಬಿಸಿದ್ರೆ ಅದು ಸಪ್ರೇಟ್. ಇದೆಲ್ಲ ಕಲ್ಲಿನ ಬಿಸಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಬೇರೆ ತೆಗಿಬೇಕು. ಇದು ನಾವು ತೋಟಕ್ಕೆ ಮದ್ದು ಇಡ್ಲಿಕ್ಕೆ ಅಲ್ಲ? ನಿನ್ನೆ ಒಂದು ರಾತ್ರಿ ಸಾಧಾರಣ ಒಂದು 10:30 ಗಂಟೆ ಆಗುವ ನಿಲ್ಲಿಸಿದ್ದೇವೆ. ಇವತ್ತು ಬೆಳಿಗ್ಗೆ ಒಂದು 6 ಗಂಟೆ ಸ್ಟಾರ್ಟ್ ಮಾಡಿದ್ದೇವೆ. ಅಂದ್ರೆ ರಾತ್ರಿ 10 ಗಂಟೆ ಆಗುವಾಗ ಅದನ್ನು ಮೋಟರ್ ಆಫ್ ಮಾಡಬೇಕು. ಅಲ್ಲಿ ತನಕ ಸ್ಟಾರ್ಟ್ ಆಗ್ತಾ ಇರ್ಬೇಕು. ಅದೇ ಅಂತ. ಈಗ ಮೇಲೆದ್ದು ಬಿಸಿ ಜಾಸ್ತಿ ಇರ್ತದ, ಕೆಳಗೆದ್ದು ಬಿಸಿ ಜಾಸ್ತಿ ಇರ್ತದೆ? ಮೇಲೆ ಬಿಸಿ ಜಾಸ್ತಿ ಇರೋದು. ಮೇಲೆ ಮೇಲೆ ಕೆಳಗೆ ಬಿಸಿ ಜಾಸ್ತಿ ಇರಲ್ಲ. ಅದು ಯಾಕೆ? ಅದು ಕೆಳಗೆ ತಣ್ಣಗಾಗುತ್ತಲ್ಲ. ಮೇಲೆ ಕೆಳಗಿನಿಂದಲೇ ಹೊತ್ತುತ್ತಾ ಬರ್ತಾ ಇಲ್ಲ. ಕೆಳಗಿನಿಂದ ಹೊತ್ತುತ್ತಾ ಬರುವಾಗ ಅದು ಮೇಲೆ ಬಿಸಿ ಜಾಸ್ತಿ ಇರ್ತದೆ. ನೋಡಿ ಇದು ಕುಮಾಯ. ಕೊಡಿ ಕೆಳಗೆ ಕೆಳಗೆ ಕುಮಾಯ. ಇದಕ್ಕೆ ನಾವು ಹೇಳುದು ಸುಣ್ಣದ ಹುಡಿ ಕುಮಾಯ ಅಂತ. ಸುಣ್ಣದು ಎಷ್ಟು? 55 ಬಟ್ಟಿ ಹಾಕಿದ್ದೀರಿ? 55 ಬಟ್ಟಿ ಹಾಕಿದ್ದೇವೆ. 55 ಬಟ್ಟಿ ಹಾಕಿದ್ರೆ ಒಂದು ಎಷ್ಟು ಕೆಜಿ ಸುಣ್ಣ ಕುಮ್ಮಯ ಇದೆಲ್ಲ ಬರ್ತದೆ? ಒಂದು 5.5-6 ಕ್ವಿಂಟಲ್ ಸುಣ್ಣ ಬರ್ತದೆ. 6 ಕ್ವಿಂಟಲ್ ಸುಣ್ಣ ಬರ್ತದೆ. ಕುಮ್ಮಯ ಅಂದ್ರೆ ಬಾಕಿ ಒಂದು 3.5 ಕ್ವಿಂಟಲ್ ಕುಮ್ಮಯ ಬರ್ತದೆ. 3.5 ಕ್ವಿಂಟಲ್. ಹೌದು. 5 ಅಂದ್ರೆ ಒಂದು ಟೋಟಲ್ ಒಂದು 8-8.5 9.5 ಕ್ವಿಂಟಲ್ ಇದರಲ್ಲಿ ಸಿಗ್ತದೆ. ಬರ್ತದೆ 9 ಕ್ವಿಂಟಲ್ 9. ಅದು ಹೇಳಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಕಡಿಮೆ ಆದ್ರೆ ಕಡಿಮೆ ಬರ್ತದೆ. ಅದೇ ಒಂದು ಅಂದಾಜಿ. ಜಾಸ್ತಿ ಆದ್ರೆ ಜಾಸ್ತಿ ಬರ್ಬೋದು. ಅದೇ ತಿರುಮಲ ಲೈಮ್ ಇಂಡಸ್ಟ್ರೀಸ್. ಹೌದು. ರಾಶಿ ಹಾಕಿದ್ರಲ್ಲಿ ಇರುವುದೇ ಕೆಲಸ. ಇನ್ನು ಅದರಲ್ಲಿ ಕಲ್ಲಿದೆ, ಅದನ್ನು ಹೆಕ್ಕಿ ಬಿಸಾಡಬೇಕು. ಹುಡಿ ಸುಣ್ಣ ತೆಗಿಬೇಕು. ಒಳ್ಳೆ ಸುಣ್ಣವನ್ನು ಒಂದರಲ್ಲಿ ತುಂಬಿಸಬೇಕು. ಹುಡಿಯನ್ನು ಬೇರೆ ಹಾಕಬೇಕು. ಮತ್ತೆ ಅದನ್ನು ತೂಕ ಮಾಡಿ ಪ್ಯಾಕ್ ಮಾಡಬೇಕು. ಅಂದ್ರೆ ಅದು ಮಸಿ ಸ್ವಲ್ಪ ಜಾಸ್ತಿ ಆದಾಗ ಒಳ್ಳೆ ಮೆಲ್ಟ್ ಆಗಬೇಕು. ಸ್ವಲ್ಪ ಚಿಪ್ಪನ್ನು ಸ್ವಲ್ಪ ರಾಶಿ ಹಾಕಬೇಕು. ಮತ್ತೆ ರಾಶಿ ಹಾಕಿ ಅದಕ್ಕೆ ಪೈಪಲ್ಲಿ ನೀರು ಹಿಡಿದ್ರೆ ಆಯ್ತು. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಅಲ್ಲ, ಮೇಲಿನಿಂದ ಹಾಕಿದ ನೀರು ಕೆಳಗೆ ಬೀಳ್ಬೇಕು.
ಬರ್ಬೇಕು, ಕೆಳಗೆಯಿಂದ ಪಾಸ್ ಆಗ್ಬೇಕು. ಆದ್ರೆ ಮಾತ್ರ ಅಡಿವರೆಗೆ ಹುಡಿ ಆಗ್ತದೆ. ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಮೇಲೆ ಮಾತ್ರ ಹುಡಿ ಆಗ್ತದೆ, ಕೆಳಗೆ ಬಾಕಿ ಆಗ್ತದೆ, ಕುಮಾಯ ಆಗ್ತದೆ. ಕುಮಾಯ ಗಾಲಿಸುವಾಗ ಹುಡಿ ಸುಣ್ಣ ಸಿಕ್ಕುದನ್ನು ಕುಮಾಯಕ್ಕೆ, ಅದನ್ನು ಕುಮಾಯಕ್ಕೆ. ಬಾಕಿ ಒಳ್ಳೆ ಸುಣ್ಣವನ್ನು ಮಾತ್ರ ಪ್ಯಾಕ್ ಮಾಡ್ಲಿಕ್ಕೆ. ತೋಟದ ಬುಡಕ್ಕೆ ಹಾಕ್ಲಿಕ್ಕೆ ಅಂದ್ರೆ ಕುಮಾಯ ಆಗ್ತದೆ. 4 kg ಮತ್ತು 2 kg. 2 kg. ಇನ್ನೊಂದು ದೊಡ್ಡ ದೊಡ್ಡ ಬ್ಯಾಗ್ ನೋಡ್ತಾ ಇದ್ದೇವಲ್ಲ, ಹೌದು ಎಂತ ಅದು ತೋಟದ ಬುಡಕ್ಕೆ ಹಾಕ್ಲಿಕ್ಕೆ ಕೆಲವರಿಗೆ ಕುಮಾಯ ಬೇಡ, ಅದಕ್ಕೆ ಸುಣ್ಣವನ್ನೇ ಕೊಂಡೋಗಿ ಹಾಕ್ತಾರೆ, ಅವರೇ ಹುಡಿ ಮಾಡಿ ಹಾಕುವುದು. ಹಾಗೆ ಸಹ ಕೊಡ್ತೇವೆ ನಾವು. ಇಲ್ಲಿ ಸ್ವಲ್ಪ ವೇಸ್ಟ್ ಜಾಸ್ತಿ ಇರ್ಬೋದು, ಅದು ಕಡಿಮೆ ರೇಟಿಗೆ, ಸ್ವಲ್ಪ ಕಡಿಮೆ ರೇಟಿಗೆ ಕೊಡುದು. ಹೇಗೆ ಅಂದ್ರೆ ಅದು ಅಲ್ಲಿಗೆ ತುಂಬಿಸಿಕೊಡುದು. ಈಗ ಹೆಕ್ಕಿ ಕ್ಲೀನ್ ಮಾಡ್ಲಿಕ್ಕಿಲ್ಲ, ದೊಡ್ಡ ಬ್ಯಾಗ್ ಇದೆಯಲ್ಲ ಅದನ್ನು ಹಾಗೆ ತುಂಬಿಸಿಕೊಡುದು ನಾವು. ಇದರಿಂದ ಹಾಗೆ ತುಂಬಿಸಿ ತುಂಬಿಸಿ ಅದಕ್ಕೆ ಸ್ವಲ್ಪ 10 ರೂಪಾಯಿ ರೇಟ್ ಕಡಿಮೆ. ನಾವು ಇಷ್ಟು ಕ್ಲೀನ್ ಮಾಡ್ಲಿಕ್ಕಿಲ್ಲಲ್ಲ, ಅದೇ ಕಾರಣ ಹಾಗೆ. ಸ್ವಲ್ಪ ಕಪ್ಪು ಇದ್ದಿರ್ಬೋದು, ಕಲ್ಲು ಕೂಡ ಕಲ್ಲು ಇರ್ಬೋದು, ಎಲ್ಲ ಇರ್ಬೋದು. ಸ್ವಲ್ಪ ಅದು ಕಾಫಿ ತೋಟಕ್ಕೆಲ್ಲ ಇಡೀ ಸುಣ್ಣವೇ ಹಾಕುವವರು ಇದ್ದಾರೆ. ಈ ಬುಡಕ್ಕೆ, ಕಾಫಿ ತೋಟದ ಬುಡಕ್ಕೆಲ್ಲ ಅರ್ಧ ಸುಣ್ಣ ಇಡೀ ಸುಣ್ಣಲ್ಲಿ ಹಾಕುವವರು ಇದ್ದಾರೆ. ಅದಕ್ಕೆ ಅವರು ಈ ಸುಣ್ಣವನ್ನು ಕೊಂಡೋಗಿ ಹಾಗೆ ಹಾಕಿ ಬಿಡ್ತಾರೆ. ಅಂದ್ರೆ ಈ ಬುಡಕ್ಕೆ ಹಾಕುವುದಲ್ಲ, ಅದು ತಟ್ಟಿಗೆ ಹಾಕಿ ಬಿಡುದು. ತಟ್ಟಿಗೆ ಬುಡಕ್ಕೆ ಹಾಕಿದ್ರೆ ಅಲ್ಲ, ಬುಡಕ್ಕೆ ಕ್ಯಾಲ್ಸಿಯಂ, ಮಣ್ಣಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದ್ರೆ ಅವರು ತಟ್ಟಿಗೆ ಹಾಕಿ ಬಿಡ್ತಾರೆ, ಮಣ್ಣಿಗೆ ಎಲ್ಲ ಇದಿದ್ರೆ. ಹಾಗೆ ಹೇಳ್ತಾರೆ ಎಲ್ಲರೂ, ಹಾಗೆ ನಮ್ಮಲ್ಲಿ ಕೊಂಡೋಗ್ತಾರೆ. ಈ ಹುಡಿ ಸುಣ್ಣಕ್ಕೂ ಮತ್ತೆ ಈ ಚಿಪ್ಪು ಸುಣ್ಣಕ್ಕೂ ಖಾರದಲ್ಲಿ ಪರ್ಸೆಂಟೇಜ್ ಯಾವ ತರ? ಎರಡು ಒಂದೇ. ಅದು ಬೆಂದು ಜಾಸ್ತಿಯಾಗಿ ಹುಡಿಯಾಗುವುದು, ಇದು ಇಡೀ ಸುಣ್ಣವಾಗಿ ಸಿಗ್ತದೆ. ನಮ್ಮಲ್ಲಿ 2 ಸಿಕ್ಕುವುದು ಒಂದೇ. ಇದರಲ್ಲಿ ಕುಮಾಯದಲ್ಲಿ ಎಲ್ಲ ಇರ್ಬೋದು, ಎಲ್ಲ ಹೊಯ್ಗೆ ಇರ್ಬೋದು, ಕಲ್ಲಿನ ಹುಡಿ ಇರ್ಬೋದು, ಬೇರೆ ಚಿಪ್ಪಿ ಹುಡಿ ಇರ್ಬೋದು. ಮತ್ತೆ ಗಾಲಿಸುದು ಯಾವಾಗ? ಗಾಲಿಸಿದ್ದು ಇದನ್ನು ಈ ಹೊಂಡೆಯಿಂದ ತೆಗಿತೇವಲ್ಲ, ಅದನ್ನ ಇಡೀ ಸುಣ್ಣವನ್ನು ತೆಗಿತೇವೆ ಗಾಲಿಸಿ, ಹುಡಿ ಸುಣ್ಣವನ್ನು ಅದಕ್ಕೆ ಹಾಕ್ತೇವೆ. ಸುಣ್ಣ ಜಾಸ್ತಿ ಇದ್ರೆ ಅದರಲ್ಲಿ ಗಾಲಿಸಿ ತೆಗಿತೇವೆ ನಾವು, ಬಲೆಗೆ ಹಾಕಿ ತೆಗಿತೇವೆ. ಬಲೆಗೆ ತಿರುಮಲ ಲೈಮ್ ಇಂಡಸ್ಟ್ರೀಸ್. ಇದೆಷ್ಟು ಕೆಜಿ? 2 kg. ನೋಡಿ, ಇದು ತೋಟದ ಬುಡಕ್ಕೆ ಹಾಕ್ಲಿಕ್ಕೆ. ತೋಟದ ಬುಡಕ್ಕೆ ಎಲ್ಲ ಮಿಕ್ಸ್ ಇರ್ತದೆ. ನೋಡಿ ಹೀಗೆ ಇರ್ತದೆ. ಎಲ್ಲ ಗಾಲಿಸುದು ಅದೆಲ್ಲ ಎಂತ ಇಲ್ಲ, ಹಾಗೇನೆ ಇಲ್ಲ ಗಾಲಿಸಲಿಕ್ಕೆ. ಸ್ವಲ್ಪ ಬಿಸಿ ಉಂಟಲ್ಲ, ಇದು ಒಳ್ಳೇದು. ಹಾಗೇನೆ 10 kg ಅದು, 20 kg ಅದು. ಹುಡಿ ಸುಣ್ಣ ಅಂದ್ರೆ ಇದು ನೋಡಿ, ಕುಮ್ಮಯ. ಇದೆಲ್ಲ ಕುಮ್ಮಯ. ಸುಣ್ಣದ ಹುಡಿಗೆ ನೀರು ಹಾಕಿಟ್ಟ ಎಷ್ಟು ಸಮಯ ಹೀಗೆ ಇರ್ತದೆ? ಸುಣ್ಣ ಏನಾಗುದಿಲ್ಲ, ಹುಡಿ ಹಾಗೆ ಇರ್ತದೆ. ಆಚೆ ಆ ಸೈಡಿನ ಅಲ್ಲ, ತಿರುಮಲ ಕನ್ನಡದಲ್ಲಿ ಬರ್ತೈತೆ. ಈಗ ನಾವು ಇಂಗ್ಲಿಷ್ ಆದ್ರೆ ನಮ್ಮದು ಕೇರಳಕ್ಕೆ ಸಪ್ಲೈ ಇದೆ. ಅದು ಕೇರಳದವರಿಗೆ ಕನ್ನಡ ಗೊತ್ತಿಲ್ಲ, ಅದಕ್ಕೆ ಬೇಕಾಗಿ ನಾವು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾಡಿದ್ವಿ. ಅದೇ ಈ ಹೆಸರು ಸೆಲೆಕ್ಟ್ ಮಾಡ್ಲಿಕ್ಕೆ ಕಾರಣ, ಇದು ಕುಲದೇವರ ಹೆಸರು ಹಾಕಿದ್ದು ವೆಂಕಟರಮಣ. ಹಾಗೆ ವೆಂಕಟರಮಣ. ಹೌದು. ತಂದೆ ಹೆಸರು ಅಪ್ಪು ಅಂತ. ಹೌದು. ಅಲ್ಲ, ಅವರು ಇರುವಾಗ ಹೆಸರು ಇರ್ಲಿಲ್ಲ ಸುಣ್ಣಕ್ಕೆ, ಹಾಗೆ ಬೇಯಿಸಿಕೊಂಡಿದ್ದು ನಾವು. ಹೆಸರು ಇರ್ಲಿಲ್ಲ? ಇಲ್ಲ. ಅದು ಮೊದಲು ಒಂದು 10-50 ವರ್ಷದ ಮೊದಲು. ನಂತರ ಈಗ ನಾವು ಶುರು ಮಾಡಿದ ನಂತರ ಹೆಸರೆಲ್ಲ ಶುರುವಾಗಿತ್ತು. ಸ್ವಲ್ಪ 1.5-2 ಕ್ವಿಂಟಲ್ ಬೇಯಿಸ್ತಿದ್ದು ಮೊದಲನೇ ಕಾಲದಲ್ಲಿ. ಚಿಪ್ಪಿ ಅಂದ್ರೆ 25 ಟನ್ನು 20 ಟನ್ ಎಲ್ಲ ಬರ್ತದೆ. 20 ಟನ್ ಮೇಲೆ ಬರುದು. ಮಸಿ ಬರುವಾಗ ಸಹ ಲೋಡ್ ಬರುವ, ಅದು ಒಂದು 3 ಟನ್ 4 ಟನ್ ಎಲ್ಲ ಬರ್ತದೆ. ಚಿಪ್ಪಿಯಲ್ಲಿ ಬೇರೆ ಬೇರೆ ಉಂಟು, ಕಡಿಮೆ ರೇಟ್ನದು ಇದೆ, ಇದು ಜಾಸ್ತಿ ರೇಟ್ ಅದು. ಅಂದ್ರೆ ಅದು ಇಲ್ಲಿಗೆ ಬರುವಾಗ ನಾವು ತರುವ ಚಿಪ್ಪಿ ರೇಟ್ ಜಾಸ್ತಿ 9 ರೂಪಾಯಿ 50 ಪೈಸೆ. ಅಂದ್ರೆ ಬೇರೆ ಬೇರೆ ವೆರೈಟಿ ಅಂದ್ರೆ ಅದು ಯಾವ ತರ? ಅದು ದೊಡ್ಡ ಚಿಪ್ಪಿಗೆ ಸ್ವಲ್ಪ ರೇಟ್ ಜಾಸ್ತಿ. ಇದು ದೊಡ್ಡ ಚಿಪ್ಪಿ. ಹೌದು. ಸ್ವಲ್ಪ ಸಣ್ಣಕ್ಕೆ ರೇಟ್ ಕಡಿಮೆ. ಸಣ್ಣ ಚಿಪ್ಪಿ ಯಾವುದಕ್ಕೆ ಉಪಯೋಗ ಆಗ್ತದೆ? ಸುಣ್ಣಕ್ಕೆ ಆಗ್ತದೆ. ಸುಣ್ಣಕ್ಕೆ? ಹೌದೌದು. ಚಿಪ್ಪಿಯಲ್ಲ, ಕಪ್ಪು ಚಿಪ್ಪಿ ಬರುದು. ಕಪ್ಪು ಚಿಪ್ಪಿ. ಬಿಳಿ ಚಿಪ್ಪಿ ಮತ್ತೊಂದು ಚಿಪ್ಪಿ ನಾವು ತರುವುದಿಲ್ಲ. ಕಪ್ಪು ಚಿಪ್ಪಿ ಮತ್ತು ಬಿಳಿ ಚಿಪ್ಪಿ ಉಂಟಾ? ಬಿಳಿ ಚಿಪ್ಪಿ ಅಂತ ಉಂಟು, ಅದು ತರುವುದಿಲ್ಲ ನಾವು. ಬಿಳಿ ಚಿಪ್ಪಿ ಸಣ್ಣದ? ಬಿಳಿ ಚಿಪ್ಪಿ ದೊಡ್ಡದೇ, ಅದು ನಾವು ತರುವುದಿಲ್ಲ, ಅದು ನಮಗೆ ಆಗುದಿಲ್ಲ. ಅದು ಯಾವುದಕ್ಕೆ ಉಪಯೋಗ? ಅದು ಕುಮಾಯಕ್ಕೆ ಆಗ್ತದೆ. ಕುಮಾಯ ಮಾತ್ರ? ಕುಮಾಯ ಮಾತ್ರ. ಎಲ್ಲಿಗೆಲ್ಲ ಸಪ್ಲೈ ಉಂಟು? ಪುತ್ತೂರು, ಸುಳ್ಯ, ಕಾಸರಗೋಡು ಎಲ್ಲ ಬುಕ್ಕಿಂಗ್ ಆಗಿದೆ? ಎಲ್ಲ ಬುಕ್ಕಿಂಗ್ ಬರ್ತಾರೆ ಈಗ. ಮಗಳ? ನಮ್ಮ ಮಗಳು. ಹೇಗೆ ಹೆಸರು? ನೀನು ಸ್ವಲ್ಪ ಸುಮ್ಮನೆ ಕೂತು. ಹೇಗೆ ಹೆಸರು? ಹೇಗೆ ಹೆಸರು ಹೇಳ. ಎಷ್ಟನೇ ಕ್ಲಾಸ್? ಎಲ್ಲಿ? ಗಜನಗರದಲ್ಲಿ. ಅದು ಪ್ಲಾಸ್ಟಿಕ್ ಪ್ರಿಂಟ್ ಆಗುದು ಇಲ್ಲಿ? ಇದು ಮಂಗಳೂರಲ್ಲಿ. ಮಂಗಳೂರು ಪ್ರಿಂಟ್ ಆಗಿ ಇಲ್ಲಿಗೆ ಬರ್ತದೆ. ಈಗ ನಿಮಗೆ ಯಾರಾದ್ರೂ ಫೋನ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಫೋನ್ ಮಾಡಬೇಕು? ಎಷ್ಟೊತ್ತಿಗೆ ಫೋನ್ ಮಾಡೋದು ತೆಗಿತು, ಟೈಮ್ ಏನಿಲ್ಲ. ಹಗಲು ರಾತ್ರಿ ಅಂತ? ಹಗಲು ರಾತ್ರಿ ಇಲ್ಲ. ಇದರಲ್ಲಿರೋ ನಂಬರ್ ಕೂಡ ನಿಮ್ಮದೇ ಅಲ್ವಾ? ಎಲ್ಲ ನಮ್ಮ ನಂಬರೇ. ನಮ್ಮ ರೇಟಾ
ನಮ್ಮ ರೇಟು ಇಲ್ಲಿಂದ ಕೊಡೋದಿದ್ರೆ 58 ರೂಪಾಯಿ ರೇಟು. 2 kg ಅಂದರೆ 115 ರೂಪಾಯಿ. ಕುಮ್ಮಯ ಅಂದರೆ ಅದಕ್ಕೆ ಎಷ್ಟು ರೇಟ್? ಕುಮ್ಮಯ ಅಂದರೆ 25 ರೂಪಾಯಿ. 25 ಎಲ್ಲ ರೇಟ್ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಆಗ್ತಾ ಇರ್ತದೆ. ಒಮ್ಮೊಮ್ಮೆ 60 ರೂಪಾಯಿ ಆಗ್ಲಿಕ್ಕೆ ಸಾಧ್ಯ ಇದೆ ಕೆಜಿಗೆ. ಹೌದೌದು. ಬಸ್ಸಿಗೆ ಚಿಪ್ಪಿಗೆ ರೇಟ್ ಜಾಸ್ತಿ ಆಗಲ್ಲ. ಹೌದು. 65 ರೂಪಾಯಿ ಸಹ ಆಗ್ತದೆ. ಹೌದು. ಎಷ್ಟಾಗಿತ್ತಾಗಿದ? 45. ನಿಮಗೆ ಟೋಟಲ್ ಆಗಿ ಶೆಡ್ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗಿದೆ? ಶೆಡ್ ಅಂದ್ರೆ ಒಂದು 4-4.5 ಲಕ್ಷ ಎಲ್ಲ ಖರ್ಚಾಗಿದೆ. ಇದನ್ನು ಕೂಡ ನೀವು ಮಿಕ್ಸ್ ಮಾಡ್ತೀರಿ? ಇದನ್ನು ಇನ್ನು ಹುಡಿ ಮಾಡ್ಲಿಕ್ಕೆ ಉಂಟು? ಹಾಗೇನೆ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಬಾಬು. ಹೌದು. ಇದು ರಾತ್ರಿ ಎಷ್ಟು ಹೊತ್ತಿಗೆ ನೀವು ಇದರ ಕೆಲಸ ಮಾಡುವುದು, ಅಂದ್ರೆ ಬೇಲಿಕೆ ಹಾಕುವಂಥದ್ದು? ರಾತ್ರಿ 1-2 ಗಂಟೆಗೆ ಹಾಕ್ತೇವೆ. 2 ಗಂಟೆ ಹಾಕಿದರೆ ಒಂದು 4:15 ಗಂಟೆ 5 ಗಂಟೆ ಆಗುವಾಗ ಸುಣ್ಣ ರೆಡಿ ಆಗ್ತದೆ. ಇದರಲ್ಲಿ ಎಷ್ಟು ಒಂದು ಬುಟ್ಟಿ ಹಿಡಿತದೆ? ಇದರಲ್ಲಿ ಒಂದು 60 ಬುಟ್ಟಿ ಹಿಡಿತದೆ. ಒಂದರಲ್ಲಿ. ಎರಡರಲ್ಲೂ ಮಾರ್ತೀರಾ? ಹೌದು, ಎರಡರಲ್ಲೂ ಒಂದು 120 ಬುಟ್ಟಿ ಹಿಡಿತದೆ. 120 ಬುಟ್ಟಿ. ನಿಮ್ಮ ಬ್ರ್ಯಾಂಡಿನ ಹೆಸರು ಹೇಗೆ? ತಿರುಮಲೇಶ ಲೈವ್. ತಿರುಮಲೇಶ ಲೈವ್ ಮೇನಾಳ. ಕೆಲಸ ಒಂದು 8 ಮಂದಿ ಇದ್ದಾರೆ. 8 ಮಂದಿ. ಎಂತೆಲ್ಲ ಮಿಕ್ಸಿಂಗ್ ಮಾಡಿರ್ತೀರಿ? ಟ್ಯಾಂಕಿ ಮಾಡಬೇಕು. ಅದು ಮಣ್ಣು ಮತ್ತು ಇದು ಹುತ್ತದ ಮಣ್ಣು. ಹೌದು. ಹುತ್ತದ ಮಣ್ಣು ಗಟ್ಟಿ ಜಾಸ್ತಿ. ಒಂದು 10ರಿಂದ 15 ವರ್ಷ ಬರ್ಬಹುದು. 15 ವರ್ಷ. ತಂದೆಯವರೇ ಪ್ರಾರಂಭ ಮಾಡಿದ್ವಿ? ಹೌದೌದು. ನೀವು ಎಲ್ಲಿಗೆಲ್ಲ ಸಪ್ಲೈ ಕೊಡ್ತೀರಿ ಇದನ್ನು? ನಾವು ಈಶ್ವರಮಂಗಲ, ಕುಂಬ್ರ, ಪುತ್ತೂರು, ಕಡಬ, ನಿಂತಿಕಲ್ಲು, ಮರ್ದಳ, ಅದೇ ಇಲ್ಲೆಲ್ಲ ಸಪ್ಲೈ ಕೊಡ್ತೇವೆ. ಅಂದ್ರೆ ಯಾರಾದ್ರೂ ಇದು ಸುಣ್ಣ ಬೇಕು ಅಂತ ಹೇಳಿದ್ರೆ ನೀವು ಡೆಲಿವರಿ ಕೊಡ್ತೀರಾ ಅಲ್ಲಿಗೆ? ನಮ್ಮ ಪುತ್ತೂರು ಲೋಕಲ್ ಅಲ್ಲಿ ಶಾಪ್ಗಳಿಗೆ ಮಾತ್ರ ಮನೆಗಳಿಗೆ ಡೆಲಿವರಿ ಕೊಡುವುದಿಲ್ಲ. ಅದೇ ಅಂದ್ರೆ ಅವರೇ ಬರ್ಬೇಕು? ಹೌದೌದು, ಅವರೇ ಬರ್ಬೇಕು. ಅಂದ್ರೆ ಈ ಆದಿತ್ಯವಾರ ಕೂಡ ಇಲ್ಲಿ ಘಟಕ ಓಪನ್ ಇರ್ತದೆ? ಅದೇ. ಅಂದ್ರೆ ಇಬ್ಬರಿಗೆ ಕೂಡ ಒಟ್ಟಿಗೆ ಹೌದೌದು, ಒಟ್ಟಿಗೆ ಒಂದೇ ಕಡೆಯಿಂದ ಬರ್ತದೆ. ನಾವೊಂದು ಒಂದು ವಾರಕ್ಕೆ ಬರುವಷ್ಟು ಮಿಕ್ಸ್ ಮಾಡಿಡ್ತೇವೆ. ವಾರಕ್ಕೊಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ರೆ ಆಯ್ತು. ಹೌದೌದು. ಇದು ಯಾವ್ದು ಪ್ರೊಸೀಜರ್ ಇಲ್ಲಿ ಆಗುವಂಥದ್ದು? ಇದು ಜಾಲಿಸುವುದು. ಇದು ನೋಡಿ, ಇದು ಧೂಳು ಅಲ್ಲ, ಇದು ಕುಮ್ಮಯ, ಸುಣ್ಣದ ಹುಡಿ. ಇದನ್ನು ಜಾಲಿಸಿ ಮತ್ತೆ ಒಳ್ಳೆ ಸುಣ್ಣವನ್ನು ತೆಗೆದು ನಾವು ಪ್ಯಾಕ್ ಮಾಡೋದು. ಒಳ್ಳೆ ಸುಣ್ಣ ಅದರಲ್ಲೇ ಸಿಗ್ತದೆ. ಅಂದ್ರೆ ನೀವು ಅಲ್ಲಿ ಬೇಯಿಸ್ತೀರಲ್ಲ, ಬೇಯಿಸಿ ಡೈರೆಕ್ಟ್ ಹೀಗೆ ಮಾಡುದಾ ಅಥವಾ ಸುಣ್ಣ? ಅಲ್ಲ, ಅದು ನಾವು ಇದು ಜನಗಳಿಂದಲೇ ಅದು ಹೆಕ್ಕಿಸಿ ನಂತರ ಇದನ್ನು ಹುಡಿದದು, ನಂತರ ಲಾಸ್ಟಿಗೆ ಸ್ವಲ್ಪ ಉಳಿತದಲ್ವಾ? ಹೌದು, ಅದನ್ನು ಜಾಳಿಸಿ ಮತ್ತೆ ಪ್ಯಾಕ್ ಮಾಡೋದು. ಕುಮ್ಮಯಕ್ಕೆಲ್ಲ ರೇಟ್ ಹೇಗೆ ಉಂಟಲ್ಲ? 25 ರೂಪಾಯಿಗೆಲ್ಲ ಕೊಡ್ತೇವೆ. ಇದು ಸುಣ್ಣದ ಹುಡಿಗೆ. ಮತ್ತೆ ನಾವು ಅದಕ್ಕೆ ಅರ್ಧ ರೇಟ್ ಕೊಡುವುದು ನಾವು. ಈ ಕುಮ್ಮಯವನ್ನು ಎಷ್ಟು ಸಮಯ ಉಳಿಸಬಹುದು? ಅದು ಕುಮ್ಮಯ ಒಂದು 6 ತಿಂಗಳು ಏನು ಆಗ್ಲಿಕ್ಕೆ ಇಲ್ಲ, ಮತ್ತೆ ಅದು ಗಟ್ಟಿ ಆಗ್ತದೆ ಸಿಮೆಂಟ್ ಆಗಿ. ನುಸಿಗಳೆಲ್ಲ ಬರ್ತವೆ ಇಲ್ಲಿ, ಅದಕ್ಕೆ ಅಭ್ಯಾಸ ಆಗಿದಲ್ಲ. ಹೌದು, ಕುಮ್ಮಯದ ಖಾರ ತಾಗಿ. ಹೌದು, ಅದು ನಮ್ಮ ಮನುಷ್ಯನ ಹಾಗೆ ಅದಕ್ಕೂ ಕೂಡ ಅಭ್ಯಾಸ ಆಗಿದೆ. ಇಲ್ಲಿದ್ದ ನುಸಿಗಳಿಗೆ ಅಭ್ಯಾಸ ಆಗಿದೆ. ಹೌದು. ಅಡಿಕೆ ಗಿಡಕ್ಕೆ ಕುಮ್ಮಯ ಹಾಕಿದ್ರೆ ಅದಕ್ಕೆ ಕ್ಯಾಲ್ಸಿಯಂ ಅಂಶ ಅದಕ್ಕೆ ಸಿಗ್ತದೆ. ಮೆಗ್ನೀಸಿಯಂ ಸಿಕ್ಕುದಿಲ್ಲ, ಅದಕ್ಕೆ ಮೆಗ್ನೀಸಿಯಂ ಹಾಕ್ಬೇಕು. ಕ್ಯಾಲ್ಸಿಯಂ ಸಿಕ್ಬೇಕಾದ್ರೆ ಸುಣ್ಣದ ಹುಡಿ ಹಾಕ್ತದೆ. ಮೆಗ್ನೀಸಿಯಂ ಹುಡಿ ಅಂದ್ರೆ ಅದು ಯಾವ್ದಲ್ಲಿ? ಅಲ್ಲ, ಅದು ಮೆಗ್ನೀಸಿಯಂ ಹೇಳ್ತಾರೆ, ಬೇರೆನೆ ಬರುದು. ಅದು ಗಿಡಗಳು ಕಪ್ಪಾಗುವುದು, ಹಸಿರು ಬಣ್ಣ ಬರುವುದು. ಹೌದು. ಇದು ಹಾಗೆ ಅಲ್ಲ, ಇದು ಗಿಡಗಳಿಗೆ ಇದು ಹೀಟ್, ಅದು ಗಿಡಗಳು ತೆಗಿಬೇಕಾದ್ರೆ ಈ ಮಣ್ಣು ಹುಳಿ ಇದ್ದ ಮಣ್ಣು ಅದು ಹದ ಮಾಡಿ ಕೊಡ್ತದೆ ಮಣ್ಣನ್ನು. ಆ ಹದ ಮಾಡಿ ಕೊಟ್ಟ ನಂತರ ಒಂದು 15 ದಿವಸ ಬಿಟ್ಟು ಹೀಟ್ ಹಾಕಿದರೆ ಗಿಡಗಳು ಸರಿಯಾಗಿ ಎಳಿತದೆ. ಅದು ಹೇಗೆ? ವರ್ಷ ಹಾಕ್ಬೇಕಾ, 2 ವರ್ಷಕ್ಕೊಮ್ಮೆ ಹಾಕ್ಬೇಕಾ? ಇಲ್ಲ, ಒಂದು 3 ವರ್ಷಕ್ಕೆ ಒಮ್ಮೆ ಹಾಕಿದ್ರೆ ಸಾಕು. ಪಾಂಬಚ್ಚಿ ಹಿಡಿದ್ರೆ ಉಂಟಲ್ಲ, ಅದೊಂದು ಬಿಸಿಲು ಬರುವಾಗ ಹಾಕ್ಬೇಕು. ಅದೊಂದು ಅರ್ಧ ಗಂಟೆಯಲ್ಲಿ ಪಾಂಬಚ್ಚಿ ಎಲ್ಲ ಸತ್ತು ಹೋಗ್ತದೆ. ಅಂದ್ರೆ ಕುಮ್ಮಯ ಪೇಟೆಯವರು ಕೂಡ ತಗೊಂಡು ಹೋಗ್ತಾರೆ. ಅದೇ ಈ ಸುಣ್ಣವನ್ನು ಕೃಷಿಕರು ಮಾತ್ರ? ಹೌದೌದು, ಕೃಷಿಕರು ಮಾತ್ರ. ಹೌದು. ಈಗ 2 ಒಲೆಯಲ್ಲಿ ಅದನ್ನು ಹಾಕಿದ್ದೀರಿ, ಈಗ ರಾತ್ರಿ ಬೇಯಿಸಿರಿ. ಹೌದು. ಅದು ಮುಗಿಲಿಕ್ಕೆ ಎಷ್ಟು ದಿನ ಬೇಕು? ಒಂದು ದಿನ ಫುಲ್ ಬೇಕಾ ಕ್ಲೀನ್ ಮಾಡಿ ಅದನ್ನು ಸಪರೇಟ್ ಮಾಡ್ಲಿಕ್ಕೆ? ಸಾಧಾರಣ ಬೆಳಿಗ್ಗೆ ಒಂದು 9 ಗಂಟೆಯಿಂದ ಒಂದು 5 ಗಂಟೆ ಬೇಕಾಗ್ತದೆ.
ಅಂದ್ರೆ ನಿಮ್ಮನ್ನು ಸಂಪರ್ಕಿಸಬೇಕಂತ ಹೇಳಿದ್ರೆ ನಿಮ್ಮ ನಂಬರ್ ಸಿಗ್ಬೋದಾ? ಸಿಗ್ಬಹುದು. ನಿಮ್ಮ ನಂಬರ್ ಹೇಳ್ತೀರಾ? 9741 48 2464. ಇದು ನಂದು ಮೊಬೈಲ್ ನಂಬರ್. ನಿಮ್ಮದು ತಿರುಮಲೇಶ್ವರ ಅಂತ? ತಿರುಮಲೇಶ. ಅವ್ರದ್ದು ತಿರುಮಲ ಅಣ್ಣ. ತಿರುಮಲ. ಹೌದು. ಅಂದ್ರೆ ಈ ಭಾಗದಲ್ಲಿ ನಿಮ್ಮ ಇಬ್ಬರದ್ದು ಹೆಸರು ಫೇಮಸ್ ಆಗಿರುವಂತದ್ದು. ಎಲ್ಲರಿಗೂ ಜನರಿಗೆ ಬೇಕಾ ಒಂದು ಖುಷಿ ಆಗ್ತದೆ. ಯಾವುದು ಅಂತ ಹೇಳಿದ್ರೆ ತಿರುಮಲೇಶ್ವರ, ತಿರುಮಲ ಅಂತ ಹೇಳ್ತಾರೆ. ನಿಮ್ಮ ಹೆಸರು? ನಿಮ್ಮ ಹೆಸರು? ಹರೀಶ್. ಮಳೆ ಬಂದ್ರೆ ಇದರ ಖಾರ ಗೊತ್ತಾಗುದಿಲ್ಲ, ಬಿಸಿಲು ಬಂದ್ರೆ ಸುಣ್ಣದ ಖಾರ ಗೊತ್ತಾಗ್ತದೆ. ಹೌದೌದು. ಮಳೆ ಬಂದ್ರೆ ತಂಪಾಗ್ತದೆ. ಹೌದು. ಬೇಸಿಗೆಗಾಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಯಾಕೆ? ಬಿಸಿಲಿಗೆ? ಹೌದೌದು. ಅಂದ್ರೆ ನಿಮ್ಮ ಈ ಫ್ಯಾಕ್ಟರಿ ಇದು ಓಪನ್ ಇರೋದು ಮಳೆಗಾಲದಲ್ಲಿ ಮಾತ್ರ? ಹೌದು, ಮಳೆಗಾಲದಲ್ಲಿ ಮಾತ್ರ. ಬೇಸಿಗೆಗಾಲದಲ್ಲಿ ಫುಲ್ ಕ್ಲೋಸ್ ಆಗಿರುತ್ತೆ. ಫುಲ್ ಕ್ಲೋಸ್ ಆಗಿರುತ್ತೆ. ಆದ್ರೂ ನಂಗೆ ಬೇಸಿಗೆಗಾಲದಲ್ಲಿ ಆರ್ಡರ್ ಬೇಕು ಅಂತ ಹೇಳಿದ್ರೆ ಮಾತ್ರ ಒಮ್ಮೊಮ್ಮೆ ಬೇಯಿಸುದು. ದೊಡ್ಡ ದೊಡ್ಡ ಆರ್ಡರ್ ಬಂದ್ರೆ ಮಾತ್ರ. ಮೇಲೆ ಹೋಗ್ಲಿಕ್ಕೆ ಬೇರೆ ಹೋಲ್ ಉಂಟಲ್ಲ, ಅದರಲ್ಲಿ ಎರಡಕ್ಕೆ ಒಂದೇ ಕೊಳವೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? 10-15. ಏನಾಗುದಿಲ್ಲ ಅದೇ ಕೆಮಿಕಲ್ ಇಲ್ಲ ಅಲ್ಲ ಇದರಲ್ಲಿ, ಅವರಿಗೆ ಸ್ವಲ್ಪ ಧೂಳು ಆಗುದಿಲ್ಲ ಅಂತೆಲ್ಲ ಮೂಗಿಗೆ ಕಟ್ಟಿಕೊಂಡಿದ್ದಾರೆ. 8:30ಯಿಂದ 6 ಗಂಟೆವರೆಗೆ. ಈಗ ಮಳೆಗಾಲ ಪ್ರಾರಂಭ ಆದ್ರಿಂದ ಮುಗಿಯೋ ತನಕ ಒಂದು ಟೋಟಲ್ ಎಷ್ಟು ಕ್ವಿಂಟಲ್ ಬೇಕಾಗ್ತದೆ ಕೃಷಿಕರಿಗೆಲ್ಲ? ಇಲ್ಲಿ ಎಷ್ಟು ಸೇಲ್? ನಮ್ದು ಸಣ್ಣ ಕಂಪನಿ ಅಲ್ಲ, ಒಂದು 100 ಕ್ವಿಂಟಲ್ ಸೇಲ್ ಆಗ್ತದೆ. 100 ಕ್ವಿಂಟಲ್ ಅಷ್ಟೇ. ಅದೇ. ಇಲ್ಲಿ ಆರ್ಡರ್ ಉಂಟಾ ಈಗ ಫುಲ್? ಇಲ್ಲ, ಈಗ ಕಡಿಮೆ ಆಯ್ತು. ಈಗ ಒಂದು 2 ರೌಂಡ್ ಮದ್ದು ಬಿಟ್ಟು ಆಯ್ತಲ್ಲ. ಹೌದು. ಈಗ ಸ್ವಲ್ಪ ಕಡಿಮೆ ಆಯ್ತು. ಚಿಪ್ಪು ಕಪ್ಪಾಗಿರ್ತದೆ. ಹೌದು. ಬೇಯಿಸಿದ ನಂತರ ಬಿಳಿ ಆಗ್ತದೆ. ಈ ಶೆಡ್ ನಿರ್ಮಾಣಕ್ಕೆ ಎಷ್ಟು ಖರ್ಚು ಎಲ್ಲ ಆಗಿದೆ? 6ರಿಂದ 7 ಲಕ್ಷ ರೂಪಾಯಿ ಆಗಿರ್ಬೋದು. 7 ಲಕ್ಷ. ಎಷ್ಟು ವರ್ಷಗಳಿಂದ ನೀವು ಈ ಹೆಸರಲ್ಲಿ ಮಾಡ್ತಾ ಇದ್ದೀರಿ ತಿರುಮಲೇಶ್ವರ ಲೈನ್ಸ್ ಅಂತ? ನಮ್ದು ಹೆಸರು ಚೇಂಜ್ ಆಗಿ ಒಂದು 6 ವರ್ಷ ಆಯ್ತು. 6 ವರ್ಷ. ಮೊದಲು ಯಾವ ಹೆಸರು ಇತ್ತು? ಮೊದಲು ತಿರುಮಲವೇ ಇತ್ತು. ತಿರುಮಲ. ಹೌದು. ಮತ್ತೆ ನಂತರ ಬೇರೆ ಬೇರೆ ಮಾಡಿದ್ನು. ಈ ಚಿಪ್ಪು ಸುಣ್ಣ ಬಿಟ್ಟವರಿಗೆ ಕೊಳೆ ರೋಗ ಕಡಿಮೆ. ಅದು ಕೆಲಸದಲ್ಲಿ ಸುಲಭ ಆಗ್ತದೆ ಅಂತ ಹೇಳಿ ಅದೊಂದು ಬಿಡ್ತಾರೆ, ಉಡಿ ಬಿಡ್ತಾರೆ. ಇದು ಸ್ವಲ್ಪ ಕೆಲಸ ಉಂಟಲ್ಲ, ಬಿಸಿ ನೀರು ಕಾಯಿಸ್ಬೇಕು, ಹೌದು, ಬೇಯಿಸ್ಬೇಕು, ತೋಟಕ್ಕೆ ಹೊತ್ಕೊಂಡು ಹೋಗ್ಬೇಕು, ಹೌದು, ಕೆಲಸದವರು ಇಲ್ಲ ಸಮಸ್ಯೆ, ಹೌದು, ಇದೆಲ್ಲ ಆದ ಕಾರಣ ಹುಡಿ ಸುಣ್ಣ ಬಿಡ್ತಾರೆ. ಬೇಗ ಬರುದಿಲ್ಲ ಇದರಲ್ಲಿ. ಇಲ್ಲ, ಈ ಸುಣ್ಣ ಬಿಟ್ಟವರಿಗೆ ರೋಗ ಕಡಿಮೆ. ಇದೇ ಸುಣ್ಣ ಬೇಪಾಯಿನ ಬುಕ್ಕ ಇಂಚ ಅಂಟು ಬರು. ಬಿಸಿ ನೀರು ಹಾಕಿದ್ರೆ ಈಗ ಇರ್ತದೆ. ಸ್ಮೂತ್ ಆಗಿ ಬಂದ್ರೆ ಕರೆಕ್ಟ್ ಆಗ್ತದೆ ಮದ್ದು ಬಿಡ್ಲಿಕ್ಕೆ. ಇದು ಕರೆಕ್ಟ್ ಬೈಕ್ಲಿಕ್ಕೆ 10 ನಿಜವಾದ ಕ್ರಮ ಹೇಗೆ? ಮೈಲ್ ತುತ್ತು 1 kg ಅಥವಾ ಸುಣ್ಣ 1 kg ಹಾಗೇನಾ? ಮೈಲ್ ತುತ್ತು 2 kgಗೆ 3 kg ಸುಣ್ಣ ಹಾಕ್ತಾರೆ. 3 kg. ಅದು ಕೆಲವು ರೋಗ ಹೇಗೆ ಉಂಟು ಹಾಗೆ ಹೊಂದಿಕೊಂಡು ಹಾಕ್ತಾರಲ್ಲ. ರೋಗ ಮೈಲ್ ತುತ್ತು ಜಾಸ್ತಿ ಹಾಕ್ತಾರೆ, ರೋಗ ಕಡಿಮೆ ಇದ್ರೆ ಮೈಲ್ ತುತ್ತು ಕಮ್ಮಿ ಮಾಡ್ತಾರೆ, ಸುಣ್ಣ ಜಾಸ್ತಿ ಹಾಕ್ತಾರೆ ಹಿಡಿಲಿಕ್ಕೆ ಬೇಕಾಗಿ. ಇದೆಲ್ಲ ಪ್ಲಾಸ್ಟಿಕ್ ಪ್ರಿಂಟ್ ಮಾಡೋದಲ್ಲಿ ನೀವು ಮಂಗಳೂರಲ್ಲಿ. ಈಗಲ್ಲಿ ನೀವು ಚಿಪ್ಪಿ ಉಂಟಲ್ವಾ, ಚಿಪ್ಪಿಗೆ ಎಷ್ಟು ಇರ್ತದೆ ಕೆಜಿಗೆ? ಕೆಜಿಗೆ 10 ರೂಪಾಯಿ. ಹಾಗಾದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಈ ಗುಡಿ ಕೈಗಾರಿಕೆ ಸುಣ್ಣ ತಯಾರಿಸುವಂತಹ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಕುಮ್ಮಯ್ಯ ಆಗಿರ್ಬೋದು, ಸುಣ್ಣ ಆಗಿರ್ಬೋದು, ಅಂದರೆ ಹೆಸರುವಾಸಿಯಾಗಿರುವಂತಹ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು. ತಿರುಮಲೇಶ್ವರ, ತಿರುಮಲ ಎಲ್ಲರಿಗೂ ಗೊತ್ತಿರುವಂಥ ಒಂದು ಹೆಸರು. ಸೊ ಆ ಸುಣ್ಣದ ಮೂಲ, ಸುಣ್ಣವನ್ನು ತಯಾರಿಸುವಂಥ ಕೆಲಸಗಳು ಹೇಗಿದೆ, ಎಷ್ಟು ಕಷ್ಟ ಉಂಟು, ಹಗಲು ರಾತ್ರಿ 2 ಹೊತ್ತಲ್ಲೂ ಕೂಡ ಕೆಲಸ ಉಂಟು ಸ್ನೇಹಿತರೆ. ಸೊ ಆ ಒಂದು ಘಟಕಕ್ಕೆ ಬಂದು ಅಣ್ಣ ತಮ್ಮ ಇಬ್ಬರ ಘಟಕವನ್ನು ಕೂಡ ಸಾಧ್ಯವಾದಷ್ಟು ಕವರ್ ಮಾಡಿದ್ದೇನೆ, ಮುಂದೆ ಒಂದು ತೋರಿಸಿದ್ದೇನೆ. ಇನ್ನೊಂದು ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ, ಯಾವುದು ಕೂಡ ರಾಸಾಯನಿಕ ಇಲ್ಲ. ಸೊ
ಸೊ ಅವರ ಇಬ್ಬರ ನಂಬರನ್ನು ಕೂಡ ಕೊಟ್ಟಿರ್ತೇನೆ. ಹೆಚ್ಚಿನ ಮಾಹಿತಿಗೋಸ್ಕರ ಇವರನ್ನು ಸಂಪರ್ಕಿಸಿ ಸ್ನೇಹಿತರೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಸೊ 1-2 ವರ್ಷಕ್ಕಾದರೂ ತೋಟಗಳಿಗೆ ಸುಣ್ಣ ಹಾಕ್ತಾನೆ ಇರಬೇಕಾಗ್ತದೆ. ಪ್ರತಿ ವರ್ಷ ನಾವು ಗೊಬ್ಬರ ಕೊಟ್ಟು ಮಣ್ಣು ಕೃಷಿ ತೋಟ ಒಂದು ಸ್ವಲ್ಪ ಹುಲಿ ಬಂದಾಗೆ ಆಗ್ತದೆ, ಅದರ ಸತ್ವ ಹೋದಾಗೆ ಆಗ್ತದೆ. ಸೊ ಅದಕ್ಕೆ ನಾವು ಸುಣ್ಣ ಹಾಕಿದರೆ ಅದರ pH ಲೆವೆಲೆಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ, ತೋಟದ ಸತ್ವ ಜಾಸ್ತಿ ಆಗ್ತದೆ. ನಾವು ತೋಟಗಳಿಗೆ ಅಡಿಕೆ ಮರದ ಬುಡಕ್ಕೆ ಹಾಗೂ ಅದರ ತಟ್ಟಿಗೆ ಕೂಡ ಸುಣ್ಣ ಹಾಕಿದರೆ ಮಣ್ಣು ಫಲವತ್ತಾಗಿರ್ತದೆ. ಎಲ್ಲರೂ ಈಶ್ವರಮಂಗಲಕ್ಕೆ ಬರುವಾಗ ಈ ಘಟಕಕ್ಕೆ ಒಂದು ಸರ್ತಿ ಭೇಟಿ ನೀಡಿ ಸ್ನೇಹಿತರೆ. ಒಳ್ಳೆಯ ನಮಗೆ ಕ್ವಾಲಿಟಿ ಆಗಿರುವಂತಹ ಸುಣ್ಣಗಳು ಇಲ್ಲಿ ಸಿಗ್ತದೆ. ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇನ್ನು ಮನೆಗೆ ಹೋಗುವಂಥ ಸಮಯ.